ಅದೇ ರೀತಿ ಈ ಮಹಿಳಾ ವಿಭಾಗದ ಮುಂದಿನ ವರ್ಷ ನಡೆಯಲಿರುವ ಮಹಿಳಾ ವಿಭಾಗದ ಕಬಡ್ಡಿ ಪಂದ್ಯಾವಳಿಗಳಿಗೆ ದ್ವಿತೀಯ ಬಹುಮಾನ ಮತ್ತು ತೃತೀಯ ಬಹುಮಾನ ಇನ್ನೂ ಘೋಷಣೆ ಆಗಿಲ್ಲ. ಯಾರಾದರೂ ಆ ಬಹುಮಾನವನ್ನ ಘೋಷಣೆ ಮಾಡ್ತೀವಿ ಅಂತಂದ ಮತ್ತೆ ದಾಳಿಯಲ್ಲಿ ಅಲ್ಫಾ ಒಂದು ನಿಮಿಷ. ರಾಮಪ್ಪ ಸಾರ್ವಾಡ್ ಅವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀಶೈಲ ಡಬರಿ ಅವರು, ನೀವೆಲ್ಲ ವೇದಿಕೆ ಬನಬನ ಅನ್ನತಂದ್ರೆ ಹಿರಿಯರು ಹೇಳಾತಾರೆ, ಆದಷ್ಟು ಬೇಗ ಬರ್ರಿ. ಆಗಮಿಸಿದಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಕೋರಿಕೊಳ್ತಾ ಇದ್ದಾವೆ. ಸೊ ಅದೇ ರೀತಿಯಲ್ಲಿ ಪುರುಷರಿಗೆ ಸಮಾನವಾಗಿ ಆಗಮಿಸಿಕೊಂಡಂತಹ ಮಹಿಳಾ ಮಾತೆಯರು ತಮಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರಿಕೊಳ್ತಾ ಇದ್ದಾವೆ. ನಂಬರ್ 1 ದಾಳಿಯಲ್ಲಿ ಸಮೀಕ್ಷಾ ಅದು ನೋಡಬೇಕಾಗಿದೆ. ಇದೀಗ ತಾನೇ ಕಾರ್ಯಕ್ರಮದಲ್ಲಿ ಅಧಿಷ್ಠಾನವನ್ನು ಅಲಂಕರಿಸಿದಂತಹ ಸನ್ಮಾನ್ಯ ಶ್ರೀ ರುದ್ರಪ್ಪ ತಂಬಾಕದ ಪಿಕೆಪಿಆರ್ ಸದಸ್ಯರು ಹಂಚನಾಳ್ ಇವರ ಪರವಾಗಿ ಚನ್ನಬಸವ ತಂಬಾಕದವರು ಆಗಮಿಸಿದ್ದಾರೆ. ಚನ್ನಬಸನ್ನ ತಂಬಾಕದವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಕಮಿಟಿಯವರು ಶಾಲುವಾರ ಹಾಕಿ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ವಿನಂತಿಸ್ಕೊಳ್ತೇನೆ. ಸನ್ಮಾನಿಸಿ ಚನ್ನಬಸವ ತಂಬಾಕದವರಿಗೆ. ಮತ್ತು ದಾಳಿಯಲ್ಲಿ ಸ್ನೇಹ ಸ್ಕೋರ್ 5-3 2 ಅಂಕದ ಮುನ್ನಡೆಯಲ್ಲಿದೆ. ಪರವಾಗಿ ತಡೆದ ಪರವಾಗಿ ಸತತವಾಗಿ ದಾಳಿಯನ್ನು ಮಾಡುತ್ತಿರುವಂತಹ ನಿಖಿತಾ. ಮನವಿ ಈಗ ಕಾದು ನೋಡಬೇಕು ಎಷ್ಟು ತಪ್ಪನ್ನು ಒಪ್ಪಿಕೊಂಡಂತ ಅದೇ ರೀತಿ ಇನ್ನೋರ್ವ ಅತಿಥಿ ಬೋಧರಾಗಿರ್ತಕ್ಕಂಥ ಶ್ರೀ ಸಿದ್ದು ದೇಸಾಯಿ ಪಿಕೆಪಿಎಸ್ ಅಧ್ಯಕ್ಷರು ಹಂಚನಾಳ್ ಮಾಜಿ ಅಧ್ಯಕ್ಷರು, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಕಾರ್ಯಕರ್ತರು ಶಾಲುವಾರ ಹಾಕಿ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ವಿನಂತಿಸ್ಕೊಳ್ತೇವೆ. ಸನ್ಮಾನ್ಯ ಶ್ರೀ ಸಿದ್ದು ದೇಸಾಯಿ ಮಾಜಿ ಪಿಕೆಪಿಎಸ್ ನ ಅಧ್ಯಕ್ಷರು ಹಂಚನಾಳ್ ಇವರು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದು 7-3 ಅವರನ್ನ ಸನ್ಮಾನಿಸಬೇಕು. ಎರಡು ತಂಡಗಳು ಕೂಡ ರಾಜ್ಯದ ತಂಡದ ಆಗಿರೋದ್ರಿಂದ ಆಟ ಎಲ್ರಿಗೂ ಗೊತ್ತಿರುತ್ತೆ. ಸೊ ಯಾರು ಹೇಗೆ ಆಡ್ತಾರೆ, ಹೇಗೆ ಒಬ್ಬ ಆಟಗಾರರನ್ನ ಹಿಡಿಬೇಕು, ಟೀಮನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿರುತ್ತೆ. ಅದೇ ರೀತಿ ಇನ್ನೋರ್ವ ಅತಿಥಿ ಬೋಧರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಲ್ಲು ಗಾಂಗೇರ್ ಪಿಕೆಪಿಎಸ್ ಸದಸ್ಯರು ಹಂಚನಾಳ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಕಬಡ್ಡಿ ವೈಭವದ ಸಂಘಟನಾಕಾರರು ಶಾಲುಹಾರ ಹಾಕಿ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ವಿನಂತಿಸ್ಕೊಳ್ತೇನೆ. ಶ್ರೀ ಮಲ್ಲು ಗಾಂಗೇರ್ ಪಿಕೆಪಿಎಸ್ ಸದಸ್ಯರು. 7-4 3 ಅಂಕದ ವ್ಯತ್ಯಾಸವಿದೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಪ್ರಕಾಶ್ ಲಕ್ಷ್ಮಣ್ ಹಡ್ಪದ್ ಅವರ ತಂದೆಯವರಾಗಿರ್ತಕ್ಕಂಥ ಲಕ್ಷ್ಮಣ್ ಹಡ್ಪದ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ಶಾಲುಹಾರ ಹಾಕಿ ಕಾರ್ಯಕ್ರಮಕ್ಕೆ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ವಿನಂತಿಸ್ಕೊಳ್ತೇವೆ. ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಹಡ್ಪದ್ ಅವರನ್ನು ಚಷ್ಟ ಬಂದಾಯ್ ಮತ್ತು ದಾಳಿಯಲ್ಲಿ ಗಾಯತ್ರಿ ಒಳಗೊಂಡಿದ್ರು ಬೋನಸ್ಗಾಗಿ ಸಿಕ್ಕಿದೆ. ಹಲೋ ಡು ಆರ್ ಡೈ, ಮಾಡು ಇಲ್ಲವೇ ಮಡಿ. ಬಹಳಷ್ಟು ಆಕ್ಟಿವ್ ಆಗಿರುವಂತಹ ಅದೇ ರೀತಿ ಹನುಮಂತ ನಿಡೋಣಿ ಅವರು ಬಿಎಸ್ಎಫ್ ಯೋಧರು, ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹನುಮಂತ ನಿಡೋಣಿ ಡು ಆರ್ ಡೈ ಆಗಿತ್ತು, ಎಚ್ಚೆತ್ತುಕೊಳ್ಳಲಿಲ್ಲ, ಸುಲಭವಾಗಿ ಅಂಕವನ್ನು ಬಿಟ್ಕೊಂಡ್ರು. ಅಶೋಕ್ ಬಳಲದವರು ಕೂಡ ಕಾರ್ಯಕ್ರಮಕ್ಕೆ ಆದಷ್ಟು ಬೇಗನೆ ಆಗಮಿಸಬೇಕು. ಅಶೋಕ್ ಬಳಲದವರು 6-7 ದೊಡ್ಡಪ್ಪ ಬೆಳಿಗ್ಗೆ ಅವರು ಭೀಮರಾಜ್ ಕೆಂಗಲಗುತ್ತಿ ಅವರು ಆದಷ್ಟು ಬೇಗನೆ ವೇದಿಕೆ ಹತ್ರ ಬರಬೇಕು.
ಹನುಮಂತ್ ಕಜ್ಜುಡೋಣಿ ಗೆಳೆಯರಾಗಿರ್ತಕ್ಕಂಥ ಹನುಮಂತ್ ಕಜ್ಜುಡೋಣಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಮತ್ತು ಅಲ್ಪ ಮತ್ತೆ ದಾಳಿಯಲ್ಲಿ ಕಾದು ನೋಡಬೇಕಾಗಿದೆ. ಅದೇ ರೀತಿ ಇನ್ನೋರ್ವ ಅತಿಥಿ ಮಾಡಿರ್ತಕ್ಕಂತಹ ಶ್ರೀ ರಾಮಪ್ಪ ದರ್ಯಪ್ಪ ಸಾರ್ವಾಡ್ ಅವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಮಾಜಿ ಆಟಗಾರರು, ಕಬಡ್ಡಿ ಆಟಗಾರರು. ಹಾಟ್ ಅಂಡ್ ಕೋಡ್ ಚೇಂಜ್ ಸ್ಕೋರ್ ಇಸ್ 6-7. ಅವರಿಗೂ ಕೂಡ ಸ್ವಾಗತ. ಅವರನ್ನ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ವಿನಂತಿಸ್ಕೊಳ್ತೇನೆ. ಮತ್ತೆ ದಾಳಿಯಲ್ಲಿ ಅನುಷ್ಕಾ ಕೌಲು ಒತ್ತಡದ ಪರವಾಗಿ